ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದ್ದೀನಿ. ಶುರು ಮಾಡೋಣ. ಮೊದಲನೇದಾಗಿ ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡ್ತಾ ಇರುವಂತ ಡ್ರ್ಯಾಗನ್ ಸಿನಿಮಾ. ಜೂನಿಯರ್ NTR ಅವರು ಈ ಸಿನಿಮಾದಲ್ಲಿ ಯಾಕೆ ಮಾಡ್ತಾ ಇದಾರೆ, ಅನೌನ್ಸ್ಮೆಂಟ್ ಅವಾಗ್ಲೇ ಆಗಿತ್ತಲ್ಲ. ಇನ್ನು ಈ ಸಿನಿಮಾ ರಿಲೀಸ್ ಆಗುತ್ತೆ 2026 ಸಂಕ್ರಾಂತಿ ಟೈಮ್ಗೆ. ಎಕ್ಸಾಕ್ಟ್ ಆಗಿ ಈ ಮಂತ್ ಒಳಗಡೆ ರಿಲೀಸ್ ಆಗ್ಬೋದು ಅಂತ ಪ್ರಿಡಕ್ಷನ್ ನಡೀತಾ ಇದೆ. ಇನ್ನ ಪ್ರಭಾಸ್ ಅವರ ದಿ ರಾಜಾ ಸಾಬ್ ಸಿನಿಮಾ ಇದೇ ತಿಂಗಳು ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ಬೇಕಾಗಿತ್ತು. ಅವಾಗ್ಲೇ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ರಪ್ಪ. ಇನ್ನೂ ಕೂಡ ಈ ಸಿನಿಮಾದ ಶೂಟಿಂಗ್ ಡಿಲೇ ಆಗ್ತಾ ಹೋಗ್ತಾ ಇದೆ. ಪ್ಲಸ್ CGI ವರ್ಕ್ ಗಳು ತುಂಬಾನೇ ಇದಾವಂತೆ. ಆಲ್ಮೋಸ್ಟ್ ಈ ಸಿನಿಮಾ ರಿಲೀಸ್ ಆಗುತ್ತೆ 2026 ಜನವರಿ ಫೆಬ್ರವರಿ ಆ ಮಂತ್ ಅಲ್ಲಿ. ಇನ್ನು ಶ್ರೀಲೀಲ್ ಅವರ ಫಸ್ಟ್ ಡೆಬ್ಯೂ ಸಿನಿಮಾ ಇನ್ ಬಾಲಿವುಡ್. ಕಾರ್ತಿಕ್ ಆರ್ಯನ್ ಅವ್ರ ಜೊತೆಗೆ ಮಾಡುವಂತ ಸಿನಿಮಾ. ಆಲ್ಮೋಸ್ಟ್ ಕೆಲವೊಂದಷ್ಟು ಶೂಟಿಂಗ್ಸ್ ಎಲ್ಲ ಮಾಡಿದ್ರು. ಆಶಿಕಿ 3 ಅಂತ ಟೈಟಲ್ ಬರ್ಬೋದು ಅಂತ ಗಾಸಿಪ್ ಗಳು ತುಂಬಾನೇ ದೊಡ್ಡ ಲೆವೆಲ್ ಅಲ್ಲಿ ಇತ್ತಲ್ಲ. ಈ ಸಿನಿಮಾದಿಂದ ಅಫಿಷಿಯಲ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತಾನು ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಅದೇ ಜಾಗಕ್ಕೆ ರವೀನಾ ಟಂಡನ್ ಅವ್ರ ಮಗಳು ಕೂಡ ಬಂದಿದ್ದಾಳೆ ಅಂತಾನು ಕೂಡ ಹೇಳಿದ್ದೆ. ಇದೀಗ ವಿಷಯ ಗೊತ್ತಾಗ್ತಾ ಇದೆ, ಶ್ರೀಲೀಲ್ ಅವರು ಯಾಕೆ ಹೊರಗಡೆ ಬಂದ್ರು ಈ ಸಿನಿಮಾದಿಂದ ಅಂತ. ಇದೇ ಪ್ರೆಸ್ ಮೀಟ್ ಅಲ್ಲಿ ಇವ್ರನ್ನ ಕೈ ಹಿಡ್ಕೊಂಡು ಎಳ್ದಾಕ್ಬಿಟ್ಟಿದ್ದಾರೆ. ಪ್ಲಸ್ ವಲ್ಗರ್ ಆಗಿರುವಂತ ಅನುಭವನೂ ಕೂಡ ಆಗ್ಬಿಟ್ಟಿದೆ ಇವ್ರಿಗೆ ಬಾಲಿವುಡ್ ಅಲ್ಲಿ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಅದಕ್ಕೋಸ್ಕರ ಬಾಲಿವುಡ್ ಕಡೆ ಕಾಲ್ ಹಾಕದೇ ಬೇಡ ಅಂತ ಅಫಿಷಿಯಲ್ ಆಗಿ ಇವರೇ ಇಂಡಿಯಾಟ್ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂತ ಮ್ಯಾಟ್ರು. ಸೊ ಇದು ಬಾಲಿವುಡ್. ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂದ್ರೆ ಹೇಳ್ದಂಗೆಲ್ಲ ಕೋಪರೇಟ್ ಮಾಡ್ಬೇಕು. ಇನ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದಲ್ಲಿ ಕನ್ನಡದ ಮತ್ತೊಂದು ದೊಡ್ಡ ಲೆಜೆಂಡ್ ಆಕ್ಟರ್ಸ್ ಒಬ್ರು ಆಕ್ಟ್ ಮಾಡ್ತಾ ಇದಾರೆ. ಕದಂಬ ಸಿನಿಮಾದಲ್ಲಿ ಒಂದು ಟೈಟಲ್ ಸಾಂಗ್ ಇದೆ. ಇವಾಗ ಕೂಡ ರಫ್ ಅಂಡ್ ಟಫ್ ಆಗಿ ಕೇಳ್ತಾ ಇದ್ರೆ ಮೈ ಜುಮ್ ಅಂತ ಇರ್ತದೆ. ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು ಬಿ ಜಯಶ್ರೀ ಮೇಡಮ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಯಾವ ಕ್ಯಾರೆಕ್ಟರ್ ಅಲ್ಲಿ ಅಂತ ಇನ್ನೂ ರಿವೀಲ್ಡ್ ಆಗಿಲ್ಲ, ಜಸ್ಟ್ ಆಕ್ಟ್ ಮಾಡ್ತಾ ಇದಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಇನ್ನು ಶ್ರೀಲೀಲ್ ಅವರ ಮತ್ತೊಂದು ತೆಲುಗು ಸಿನಿಮಾ ಅನೌನ್ಸ್ ಆಗಿದೆ, ಲೆನೆನ್ ಅಂತ. ಅಖಿಲ್ ಅವ್ರು ಆಕ್ಟ್ ಮಾಡ್ತಾ ಇದಾರೆ ಈ ಸಿನಿಮಾದಲ್ಲಿ. ಇವ್ರಿಗೆ ಹೀರೋಯಿನ್ ಆಗಿ ಶ್ರೀಲೀಲ್ ಅವ್ರು ಕಾಣಿಸ್ಕೊತಾ ಇದಾರೆ. ಸಣ್ಣದಾಗಿ ಗ್ಲಿಮ್ಸ್ ಕೂಡ ಬಿಟ್ಟಿದ್ದಾರೆ. ಇದು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬರ್ತಾ ಇದೆ. ಅಖಿಲ್ ಅವ್ರ ಸಿನಿಮಾ ಅಂದ್ರೆ ಹೆಂಗಿರುತ್ತೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಬಟ್ ಈ ಸಿನಿಮಾದಲ್ಲಿ ಸ್ವಲ್ಪ ವೈಲೆನ್ಸ್, ನಾಟಿ ಸ್ಟೈಲ್ ಪ್ಲಸ್ ಲವ್ ಇವ್ ಮೂರನ್ನು ತೋರಿಸ್ತೀವಿ ಅಂತ ಹೇಳ್ತಾ ಇದಾರೆ. ಸ್ಟೋರಿ ಡಿಫ್ರೆಂಟ್ ಆಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಆಫ್ ಅಖಿಲ್ ನ ನೋಡ್ತೀರಾ ಅಂತಾನು ಕೂಡ ಡೈರೆಕ್ಟರ್ ಇಂಟ್ ಕೊಡ್ತಾ ಇದಾರೆ. ನೋಡೋಣ ಅದು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತ. ಇನ್ನು ರಿತಿಕ್ ರೋಷನ್ ಅವರ ಕ್ರಿಶ್ 4 ಬಗ್ಗೆ ಇಂಟ್ ಕೊಟ್ಟಿದ್ದೆ. ಈ ಸಿನಿಮಾದಲ್ಲಿ ರಿತಿಕ್ ರೋಷನ್ ಡಬಲ್ ರೋಲ್ ಅಲ್ಲಿ ಕಾಣಿಸ್ಕೋತಾರೆ ಅಂತ. ಪ್ಲಸ್ ಪ್ರಿಯಾಂಕಾ ಚೋಪ್ರಾ ಅವರು ಕೂಡ ವಾಪಸ್ ಬರ್ತಾ ಇದಾರೆ ಅಂತ. ಇದೀಗ ಇನ್ನೊಂದು ವಿಷಯ ಗೊತ್ತಾಯ್ತು, ಕ್ರಿಶ್ 4 ಅಲ್ಲಿ ರಿತಿಕ್ ರೋಷನ್ ಅವರು ಟ್ರಿಬಲ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ. ಐ ಥಿಂಕ್ ಈ ಸಿನಿಮಾದಲ್ಲಿ ಟೈಮ್ ಟ್ರಾವೆಲ್ ಜೊತೆ ಆಟ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಣ. ಲಾಸ್ಟ್ ವೀಕ್ ಅಲ್ಲು ಅರ್ಜುನ್ ಅವರ 22ನೇ ಸಿನಿಮಾ ಅನೌನ್ಸ್ಮೆಂಟ್ ಆಯ್ತು. ಈ ಸಿನಿಮಾಗೆ ಯಾರ್ಯಾರೆಲ್ಲ ವರ್ಕ್ ಮಾಡ್ತಾ ಇದಾರೆ ಅನ್ನೋ ಒಂದು ಕಂಪ್ಲೀಟ್ ರಿವ್ಯೂ ನ ಕೊಟ್ಟಿದ್ರು ಮೂವಿ ಟೀಮ್. ಬಟ್ ಅಫಿಷಿಯಲ್ ಬಜೆಟ್ ನ ಈಗ ರಿವೀಲ್ ಮಾಡಿದ್ದಾರೆ. ನಾನ್ ಅನ್ಕೊಂಡಿದ್ದೆ ಅಂದಾಜ್ 700 ಕೋಟಿ ಒಳಗಡೆ ಬರ್ಬೋದು ಅಂತ. ಈಗ ಅಫಿಷಿಯಲ್ ಆಗಿ ರಿವೀಲ್ ಮಾಡಿದರೆ 800 ಕೋಟಿ ಬಜೆಟ್ ಅಲ್ಲಿ ಆಗ್ತಾರ ಅಂತ ಸಿನಿಮಾ ಇದು ಅಂತ. ಇನ್ನ ಇವತ್ತು ಏಪ್ರಿಲ್ 16ನೇ ತಾರೀಕು. ವಿಷಯ ತುಂಬಾನೇ ಹಾಟ್ ಆಗಿದೆ. ಕಿಚ್ಚ ಸುದೀಪ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದ್ರು 16ನೇ ತಾರೀಕು ಏನೋ ಒಂದು ದೊಡ್ಡ ಸಿಗ್ನಲ್ ನ ಕೊಡ್ತೀವಿ ಅಂತ. ಬಟ್ 16ನೇ ತಾರೀಕು ಆಯ್ತು ಇವತ್ತು, ಇನ್ನು ಸಿಗ್ನಲ್ ಬಂದಿಲ್ಲ. ವೇಟ್ ಮಾಡೋಣ ಎಷ್ಟೊತ್ತಿಗೆ ಬಿಡ್ತಾರೆ ಅಂತ. ರಂಗ ಭಾಷಾ ಟೀಸರ್ ಅಥವಾ ಫಸ್ಟ್ ಲುಕ್ ಏನಾದ್ರೂ ಒಂದು ಬರ್ಬೋದು. ವೇಟ್ ಮಾಡ್ತಾ ಇರಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಗಳು. ಇನ್ನ ಮಾಲ್ಗಳಲ್ಲಿ ಸಿನಿಮಾ ನೋಡಕ್ ಹೋಗುವಂತ ಸಿನಿಮಾ ಲವರ್ಸ್ ಗಳಿಗೆ ಒಂದು ದೊಡ್ಡ ಆಫರ್ ಕೊಡ್ತಾ ಇದೆ ಗೌರ್ಮೆಂಟ್. ಇನ್ ಮುಂದೆ ಮಾಲ್ ಒಳಗಡೆ ಇರುವಂತ ಥಿಯೇಟರ್ ಒಳಗಡೆ ಎಣ್ಣೆ ಹೊಡಿಬೋದಂತೆ. ಈ ರೀತಿ ಒಂದು ರೂಲ್ಸ್ ನ ತರೋದಕ್ಕೆ ಮಾಲ್ ಓನರ್ ಗಳೆಲ್ಲ ಏನೋ ಒಂದು ಡಿಸ್ಕಷನ್ ನಡೆಸ್ತಾ ಇದಾರೆ ಅಂತ ವಿಷಯ ಗೊತ್ತಾಗಿದೆ. ಗೌರ್ಮೆಂಟ್ ಏನಾದ್ರೂ ಇದಕ್ಕೆ ಪರ್ಮಿಷನ್ ಕೊಟ್ಬಿಟ್ರೆ ಮುಗೀತ್. ಯಾರು ಕೂಡ ಸಿನಿಮಾ ನೋಡೋದಿಲ್ಲ, ಎಣ್ಣೆ ಹೊಡ್ಕೊಂಡ್ ಆರಾಮಾಗಿ ಅಲ್ಲೇ ಒಳಗಡೆನೆ ಮನಿಕೊಂಡ್ಬಿಡ್ತಾರೆ. ಅವ್ರನ್ನ ನೆತಾಕೋದಕ್ಕೆ ಹೊಸ ಕೆಲ್ಸದವ್ರನ್ನ ಹೈಯರ್ ಮಾಡ್ಕೋಬೇಕು ಮಾಲ್ ಅವರು. ನೋಡೋಣ ಏನ್ ಡೆವಲಪ್ ಮಾಡ್ತಾರೆ ಅಂತ. ಇನ್ನ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 2 ಈ ಸಿನಿಮಾ ಪ್ರೋಗ್ರೆಸ್ ಅಲ್ಲಿ ಇದೆ, ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈಗ ಹೊಸ ರೂಮರ್ ಒಂದು ಸ್ಪ್ರೆಡ್ ಆಗ್ತದೆ, ಕಾಂತಾರ ಚಾಪ್ಟರ್ 3 ಕೂಡ ಬರುತ್ತೆ ಅಂತ. ಈ ಸಿನಿಮಾ ಟೀಮ್ ಅಲ್ಲಿ ವರ್ಕ್ ಮಾಡಿರುವಂತ ಒಂದಷ್ಟು ಹುಡುಗರು ಶೂಟ್ ಮಾಡಿರುವಂತ ಟೈಮ್ ಅಲ್ಲಿ ಕೆಲವೊಂದಷ್ಟು ವಿಷಯಗಳನ್ನ ಬೇರೆ ಕಡೆ ಹಂಚ್ಕೊಬಿಟ್ಟಿದ್ದಾರೆ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಚಾಪ್ಟರ್ 3 ಬಗ್ಗೆ ಇಂಟ್ ಕೊಟ್ಟಿದ್ದಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಈ ವಿಷಯ ನಿಜಾನೋ ಸುಳ್ಳು ಅಂತ ಗೊತ್ತಾಗ್ಬೇಕು ಅಂದ್ರೆ ಸಿನಿಮಾ ರಿಲೀಸ್ ಆಗ್ಬೇಕು. ಅಲ್ಲಿವರೆಗೂ ನೀವು ವೇಟ್ ಮಾಡ್ತಾನೆ ಇರ್ಬೇಕು. ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಂಡ್ಬಿಡಿ. ಅದಲ್ದೇನೆ ಶಿವಾಜಿ ಅಂತ ಸಿನಿಮಾನು ಕೂಡ ಮಾಡ್ತಾ ಇದಾರೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯ. ರಿಷಬ್ ಶೆಟ್ಟಿ ಅವರು ದಯವಿಟ್ಟು ಈ ಸಿನಿಮಾನ ಮಾಡೋದಕ್ಕೆ ಹೋಗ್ಬೇಡಿ ಅಂತ ವಾಟಾಳ್ ನಾಗರಾಜ್ ಅವರು ಲೈಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ನಾಡ್ಗೋಸ್ಕರ ಪ್ರಾಣ ಕೊಟ್ಟಂತ ತುಂಬಾ ಅನೇಕ ವೀರರ್ಗಳಿದ್ದಾರೆ. ಅವ್ರನ್ನೆಲ್ಲ ಬಿಟ್ಬಿಟ್ಟು ಇವ್ರ ಮೇಲೆ ಯಾಕೆ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಕ್ವಶನ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವ್ರಿಗೆ. ದಯವಿಟ್ಟು ಈ ಸಿನಿಮಾ ಮಾಡೋದಕ್ಕೆ ಹೋಗ್ಬೇಡಿ. ಎಲ್ಲಿವರೆಗೂ ಆಗಿದೆಯೋ ಅಲ್ಲಿವರೆಗೂ ಸ್ಟಾಪ್ ಮಾಡ್ಬಿಡಿ. ಅಕಸ್ಮಾತ್ ಮಾಡ್ತೀವಿ ಅಂತ ನೀವೇನಾದ್ರೂ ಪಣ ತೊಟ್ಟಿದ್ರೆ ನಾವು ಕೂಡ ರಿಲೀಸ್ ಆಗೋದಕ್ ಬಿಡಲ್ಲ ಅಂತ ಈ ಕಡೆ ವಾಟಾಳ್ ನಾಗರಾಜ್ ಅವರು ಪಣ ತೊಟ್ಬಿಟ್ಟಿದ್ದಾರೆ. ಅರ್ಥ ಅಂತೂ ಆಗ್ತಿಲ್ಲ. ಯಾರ ಬಗ್ಗೆ ಮಾಡಿದ್ರಿ ಏನು? ದೇಶಕ್ಕೋಸ್ಕರ ಎಲ್ರು ಆ ಟೈಮಲ್ಲಿ ಪ್ರಾಣ ಕೊಟ್ಟಿರೋರು ತಾನೆ. ಅವ್ರ ಬಗ್ಗೆ ಮಾಡಿದ್ರೇನು, ಇವ್ರ ಬಗ್ಗೆ ಮಾಡಿದ್ರೇನು?
ನೆಪೋಟಿಸಮ್ ಅನ್ನೋದು ಈಗಲೂ ನಡೀತಾ ಇದೆ, ಏನು ಮಾಡಕ್ ಆಗಲ್ಲ. ಮೊನ್ನೆ ಅಷ್ಟೇನೆ KGF ಚಾಪ್ಟರ್ 2 ರಿಲೀಸ್ ಆಗಿ ಕರೆಕ್ಟ್ ಆಗಿ 3 ವರ್ಷ ಆಯ್ತು. 3 ವರ್ಷದ ಪ್ರಯುಕ್ತವಾಗಿ ಕುಂಬಳೆ ಬ್ಯಾನರ್ಸ್ ಅಂಡರ್ ಇಂದ ಸೆಲೆಬ್ರೇಷನ್ ವಿಡಿಯೋ. ಆದಷ್ಟು ಬೇಗ ಚಾಪ್ಟರ್ 3 ಕೂಡ ತಗೊಂಡ್ ಬರ್ತೀವಿ. ಇನ್ನೊಂದ್ 2-3 ವರ್ಷ ಆಗತ್ತೆ, ವೆಯ್ಟ್ ಮಾಡ್ತಾ ಇರಿ ಅಂತ ಲೈಟ್ ಆಗಿ ಇಂಟ್ ನ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ KGF ಚಾಪ್ಟರ್ 3 ಮಾಡೇ ಮಾಡ್ತೀವಿ. ಯಾವ ಡೇಟ್ ಇಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಜಸ್ಟ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ರೆ ಫ್ಯಾನ್ಸ್ ಗಳು ಎಕ್ಸೈಟ್ ಆಗ್ಬಿಟ್ಟು ದೊಡ್ಡ ಹಬ್ಬನೇ ಮಾಡ್ಬಿಟ್ಟಿರೋರು. ಚಾಪ್ಟರ್ 3 ಅಂತ ಆವಾಗಿಂದ ಬರ್ರಿ ಇಂಟ್ಗಳನ್ನ ಕೊಡ್ತಾ ಇದಾರೆ ಹೊರತು ಏನು ಪ್ರೋಗ್ರೆಸ್ ಇಲ್ಲ. ಫ್ಯಾನ್ಸ್ ಗಳಿಗೆ ಇದೊಂದು ಬೇಜಾರು. ಅಟ್ಲೀಸ್ಟ್ ಒಂದ್ ಸಣ್ಣದಾಗ ಅಪ್ಡೇಟ್, ಇಂಥದ್ ಹಿಂದಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಒಂದೇ ಒಂದ್ ಸಣ್ಣದಾಗಿ ಇಂಟ್ ಕೊಟ್ಬಿಟ್ರೆ ಫ್ಯಾನ್ಸ್ ಗಳಿಗೆ ಹಾಲು ಕೊಡದಷ್ಟು ಸಂತೋಷ ಆಗ್ಬಿಡ್ತದೆ. ಇನ್ನ ನಾನೇ ಅವರ ಇಟ್ ಚಾಪ್ಟರ್ 3 ಬರ್ತಾ ಇದೆ. ಚಾಪ್ಟರ್ 3 ಈ ಸಿನಿಮಾ ಸೆನ್ಸಾರ್ ಬೋರ್ಡ್ ಅವರು ತುಂಬಾ ಟ್ರಾಬಲ್ ಮಾಡ್ತಾ ಇದಾರೆ ಅಂತ, ವೈಲೆನ್ಸ್ ತುಂಬಾ ಜಾಸ್ತಿ ಇದೆ, ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ನ ಕೊಡೋದು ನಾವು ಅಂತ. ಬಟ್ ಇವರು ಯು ಸರ್ಟಿಫಿಕೇಟ್ ಆದ್ರೂ ಕೊಡಿ ಅಂತ ಫೈಟ್ ಮಾಡ್ತಾ ಇದಾರೆ. ಸೆನ್ಸಾರ್ ಅವ್ರು ಏನ್ ಕೊಡ್ತಾರೋ ಅದೇ ಫೈನಲ್, ಎ ಸರ್ಟಿಫಿಕೇಟ್ ತಿಗಾ ಮುಚ್ಕೊಂಡು ತಗೊಂಡೋಗಿ ಅಂತ. ಟ್ರೈಲರ್ ಕೂಡ ರಿಲೀಸ್ ಮಾಡಿದ್ದಾರೆ, ಆದಷ್ಟು ಬೇಗ ರಿವ್ಯೂ ಮಾಡೋಣ. ಇನ್ನೊಂದ್ ಮ್ಯಾಟ್ರ್ ಹೇಳೋದನ್ನ ಮರೆತ್ಬಿಟ್ಟೆ. ಹೌದು, KGF ಚಾಪ್ಟರ್ 3 ನಲ್ಲಿ ಯಾರೋ ಒಬ್ಬ ದೊಡ್ಡ ಲೆಜೆಂಡ್ ಎಂಟ್ರಿ ಕೊಡ್ತಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಅದು ಬೇರೆ ಇನ್ಯಾರಲ್ಲ, ತಮಿಳ್ ಆಕ್ಟರ್ ಅಜಿತ್ ಕುಮಾರ್ ಅವರು ಎಂಟ್ರಿ ಕೊಡ್ತಾರೆ ಅಂತ ಸಣ್ಣದಾಗಿ ಗಾಸಿಪ್. ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ, ಜಾಸ್ತಿ ಎಕ್ಸೈಟ್ ಆಗ್ಬೇಡಿ. ಇನ್ನ ಬಾಲಯ್ಯ ಅವರ ಅಖಂಡ 2 ಬರ್ತಾ ಇದೆ. ಪ್ರೋಗ್ರೆಸ್ ಅಲ್ಲಿ ಆಲ್ಮೋಸ್ಟ್ ಫುಲ್ 70% ಕಂಪ್ಲೀಟ್ ಆಗಿದೆ. ಇನ್ನೊಂದು 30% ಕಂಪ್ಲೀಟ್ ಆದ್ರೆ ಶೂಟಿಂಗ್ ಮುಗೀತು. ಇನ್ನ ಬಾಲಯ್ಯ ಅವರ ಕೆರಿಯರ್ ಅಲ್ಲೇ ಇದೆ ಮೊದಲನೇ ಸಿನಿಮಾ ಅಂತೆ, 200 ಕೋಟಿ ಬಜೆಟ್ ಅಲ್ಲಿ ಮಾಡ್ತಾರೋ ಅಂತ ಸಿನಿಮಾ. ಸೊ ಫೈನಲ್ ಆಗಿ ಋತಿಕ್ ರೋಷನ್ ಅವರ ವಾರ್ 2 ಈ ಸಿನಿಮಾ ಏಪ್ರಿಲ್ ಎಂಡ್ ಅಲ್ಲಿ ಎಂಡ್ ಆಗ್ಬಿಡ್ತಿದೆ. ಕರೆಕ್ಟ್ ಆಗಿ ಹೇಳ್ಕೊಂಡಂಗೆ ಆಗಸ್ಟ್ 14 ಗೆ ಬರ್ತಾರೆ ಅಂತ ಅನ್ಸುತ್ತೆ. ಇನ್ನು 4 ತಿಂಗಳಿದೆಯಲ್ಲ, ಆರಾಮಾಗಿ ಡಬ್ಬಿಂಗು ಎಡಿಟಿಂಗ್ ಎಲ್ಲಾನು ಮುಗಿಸ್ಬೋದು. ಇನ್ನ ಈ ವಾರದ ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ, ಶ್ರೀಲೀಲಾ ಅವರು ಹಾಗೇನೆ ಶಿವಕಾರ್ತಿಕೇಯನ್ ಅವರು ಆಕ್ಟ್ ಮಾಡ್ತಾರೋ ಅಂತ ಮದ್ರಾಸಿ ಈ ಸಿನಿಮಾದ ರಿಲೀಸ್ ಡೇಟ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗೋಯ್ತು. ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ, ಪ್ಲಸ್ ನಮ್ ಕನ್ನಡದಲ್ಲೂ ಕೂಡ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್